ಎಂದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಇಂಡಿಪೆಂಡೆನ್ಸ್ ಡೇ ಕಪ್ನ ಸೆಮಿಫೈನಲ್ ಪಂದ್ಯ ಅತಿ ರೋಮಾಂಚನಕಾರಿಯಾಗಿ ನಡೆಯಿತು. ಟೂರ್ನಮೆಂಟ್ ಉದ್ದಕ್ಕೂ ಅತ್ಯುತ್ತಮ ಪ್ರದರ್ಶನ ನೀಡಿದ ತಂಡಗಳಾದ ಕೆಪಿಟಿಸಿಎಲ್, ನೈಟ್ ರೈಡರ್ಸ್ ಹಾಗೂ ರಾಯಲ್ ರೆವಿನ್ಯೂ ತಂಡಗಳ ನಡುವೆ ಫೈನಲ್ ಪಂದ್ಯಕ್ಕಾಗಿ ಸೆಣಸಾಟ ಉಮಾ ವಿದ್ಯಾಲಯ ಮೈದಾನದಲ್ಲಿ ನಡೆದಿತ್ತು. 91 ರನ್ಗಳ ಬೆನ್ನಟ್ಟಿದ ಕೆಪಿಟಿಸಿಎಲ್ ನೈಟ್ ರೈಡರ್ಸ್ ತಂಡ 6 ವಿಕೆಟ್ ಕಳೆದುಕೊಂಡು 64 ರನ್ ಗಳಿಸಿ ಸೋಲನ್ನು ಅನುಭವಿಸಿತು. ರಾಯಲ್ ರೆವಿನ್ಯೂ ತಂಡದ ಆಟಗಾರರಾದ ನಾಗರಾಜ್ 20 ಎಸೆತಗಳಲ್ಲಿ 36 ರನ್ ಗಳಿಸಿ 2 ವಿಕೆಟ್ ಕಬಳಿಸಿ ತಂಡಕ್ಕೆ ಜಯ ತಂದುಕೊಟ್ಟರು. ಸಹ ಆಟಗಾರರಾದ ಪ್ರವೀಣ್ ಅವರು 11 ರನ್ ಗಳಿಸಿದರು. ನೆಗಳೂರ್ ಅವರು 2 ವಿಕೆಟ್ ಕಬಳಿಸಿ ತಂಡಕ್ಕೆ ಜಯ ತಂದುಕೊಟ್ಟರು. ಮತ್ತೋರ್ವ ತಂಡದ ಆಟಗಾರರಾದ ಗುರ್ರಾಜ್ ಹವಳದವರು ಉತ್ತಮ ಆಟ ಪ್ರದರ್ಶನ ನೀಡಿದರು. ಸೆಮಿಫೈನಲ್ ಪಂದ್ಯವನ್ನು ಗೆದ್ದ ರಾಯಲ್ ರೆವಿನ್ಯೂಸ್ ತಂಡದ ಆಟಗಾರರು ಗೆಲುವಿನ ಹರ್ಷ ಸಂಭ್ರಮಿಸಿದರು.